ರಾಮೆನ್ ತಿಂದ್ಬಿಟ್ಟು ತುಂಬಾ ದಿನ ಆಗಿತ್ತು ಅಂತ ಮನೆ ಹತ್ರ ರಾಮೆನ್ ಶಾಪ್ ಬಂದು ಆಟೋಮೇಟೆಡ್ ಟಿಕೆಟ್ ಮಷೀನ್ ಅಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ರಾಮೆನ್ ಹೋಗಿ ಕೊಟ್ರೆ ಈ ತರದ ರಾಮೆನ್ ಕೊಟ್ರು. ಪ್ರಿಪೇರ್ ಹೆಂಗ್ ಮಾಡೋದಪ್ಪ ಅಂತ ಶೆಫ್ ಕೇಳಿದಾಗ ಅವ್ರು ತೋರಿಸಿದ್ರು. ಸೊ ಇಲ್ಲಿ ನೋಡಿ ಇದೇನಿದೆಯಲ್ಲ ಫುಲ್ ಖಾರದ ಎಣ್ಣೆ ಚಿಲ್ಲಿ ಆಯಿಲ್ ನ ಹಿಂಗ್ ಹಾಕ್ಬಿಟ್ಟು ಫುಲ್ ಖಾರವಾದ ರಾಮೆನ್ ಮಾಡ್ಕೊಡ್ತಾರೆ. ಫುಲ್ ಐಸ್ ವಾಟರ್ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಯಾಕಪ್ಪ ಅಂತ ಕೇಳ್ತೀರಾ, ನೂಡಲ್ಸ್ ನ ಬಿಸಿ ನೀರಲ್ಲಿ ನೂಡಲ್ಸ್ ಮಾಡ್ಬಿಟ್ಟು ತಣ್ಣ ನೀರಲ್ಲಿ ನೂಡಲ್ಸ್ ಎತ್ತಿ ಕ್ರಿಸ್ಪಿಯಾಗಿ ಕೊಡ್ತಾರೆ ಆಯ್ತಾ. ಸೊ ಒಂದೊಂದು ರೇಷ್ಮೆ ಎಳೆ ತರ ತೆಗಿತಾ ಇದೆ ನೋಡಿ ಶೆಫ್. ತೆಗೆದ್ಬಿಟ್ಟು ಇದನ್ನ ನಮ್ಮ ಖಾರದ ಬ್ರಾತ್ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಪ್ರಿಪರೇಷನ್ ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಬ್ರಾತ್ ಪ್ರಿಪರೇಷನ್. ಸೊ ಇದು ಎರಡ್ ತರದಿದೆ. ಇದು ಪೋರ್ಕ್ದು ಇವಾಗ ತೋರಿಸ್ತಾ ಇರೋದು, ಬಟ್ ನಾನ್ ತಗೊಂಡಿದ್ದು ನಾನ್ ಪೋರ್ಕ್ ವರ್ಷನ್ ಅಲ್ಲಿ ಕೆಳಗಡೆ ಪೋರ್ಕ್ ಇಟ್ಬಿಟ್ಟು ಮೇಲ್ಗಡೆ ಬ್ರಾತ್ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರ್ಸಿ ಆಮೇಲೆ ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಫುಲ್ ಗಾರ್ನಿಶಿಂಗ್ ಎಲ್ಲ ಮಾಡ್ಬಿಟ್ಟು ಈ ತರ ಕೊಡ್ತಾರೆ ಆಯ್ತಾ. ಸೊ ಇದ್ರ ಜೊತೆಗೆ ಒಂದು ರೈಸ್ ಪ್ಯಾಕೆಟ್ ಕೊಡ್ತಾರೆ. ಸೊ ರೈಸ್, ನೂಡಲ್ಸ್, ರಾಮೆನ್ ಬ್ರಾತ್ ಎಲ್ಲ ರೆಡಿ ಆಯ್ತು. ಸೊ ಹಿಂಗೆ ಸಕ್ಕದಾಗಿರುವಂತಹ ರಾಮೆನ್ ಸಿಗುತ್ತೆ ನೋಡಿ. ಹಿಂಗ್ ಖಾರದಲ್ಲಿರುವಂತಹ ರಾಮೆನ್ ನ ಎತ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಬ್ರಾತ್ ಅಲ್ಲಿ ಡಿಪ್ ಮಾಡಿ ಆಮೇಲೆ ಬಾಯಿ ಇಟ್ಕೊಂಡ್ಬಿಟ್ರೆ ಆಹಾ ಸ್ವರ್ಗ.